Good evening, dears. Let's start today's class. Last class we started the chapter real number. In today's class we will discuss about the exercise 8.2. ಕಾಣಿಸ್ತಿದೆನಾ? ಈಗ ಬುಕ್ ಇದೆ ಅಲ್ಲ? 8.2 Express each number as a product of its prime factors. Prime factors. Express each number as a product of its prime factors ಅಂತ ಹೇಳ್ತಿದೆ, ರೈಟ್? ಓಕೆ, ಫಸ್ಟ್ ಪ್ರೈಮ್ ಫ್ಯಾಕ್ಟರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ನಾವು ಕೊಟ್ಟಿರೋ ಪ್ರಾಡಕ್ಟ್ಗಳನ್ನ. ದ ಫಸ್ಟ್ ಒನ್ ಈಸ್ 140. ಸೊ 140ನ ಅದ್ರ ಪ್ರಾಡಕ್ಟಾಗಿ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರಾ? ಆ್ಯಸ್ ಯೂಶ್ವಲ್ ಮೆಥಡು ಪ್ರೈಮ್ ಫ್ಯಾಕ್ಟರೈಸೇಷನಲ್ಲಿ ಮಾಡಿದ್ವಲ್ಲ ನಾವು. 140 it is it is even number or odd number? First choose the 2. 2 7s are 14, 0 ಗೆ 0. again 70. 2 ಇಂದ ಹೋಗುತ್ತಾ? ಎಸ್, ಹೋಗುತ್ತೆ. 2 3s are 6, 1 ಉಳಿಯುತ್ತೆ. 2 5s are 10, 35 ಆಯಿತು. 35 means which table? 5. 5 7s are, again 7 1s are. So 140 we can write in prime factors, that is in product form, 2 into 2 into 5 into 7. Clear? We can also write this one. 2 is repeated 2 times, in the sense 2 to the power 2, 5 into 7. So instead of 140 we can write 2 square into 5 into 7. This is product of prime factors. Clear? Okay. Do 156, second one. Did you understood? Which one table you choose it first? 2 7s are 14. 15 ಅಲ್ಲಿ 14 ಹೋಯಿತು ಅಂದರೆ 1 ರಿಮೈನಿಂಗ್, 16. 2 8s are 16. 78 ಸಿಕ್ತು. again even ನಂಬರು, I will choose 2. 2 3s are 6, remaining 1, 18. 2 9s are 18.
39 you got. Add number 3. 3 ones are 3. 3 threes are 9. So all are prime number. 156 we can write in the form of 2 into 2 into 3 into 13. Finalize ಮಾಡಿದರೆ ಏನಾಗುತ್ತೆ 2 square into 3 into 13. This is your answer. Okay, same as it is. Can you do the remaining 3? ಅಥವಾ ಯಾವ್ದಾದ್ರು ಮಾಡಿ ತೋರಿಸ್ಬೇಕಾ ಉಳಿದಿರೋ 3ರಲ್ಲಿ? ಹಾಂ, 5005. ಯಾವ ಟೇಬಲ್ ಚೂಸ್ ಮಾಡ್ತೀರಾ ಇದಕ್ಕೆ? 5005. ಸೊ ಲಾಸ್ಟಿಗೆ 5 ಇದೆ ಒನ್ಸ್ ಪ್ಲೇಸಲ್ಲಿ. ಮೂವ್ ವಿತ್ 5. 5 ones are 5. 0ಗೆ 0, 0ಗೆ 0. 5 ones are 5. 1001 you got. ನೆಕ್ಸ್ಟ್ ಟೇಬಲ್ 1001 ಯಾವುದ್ರಲ್ಲಿ ಬರುತ್ತೆ? add number ಇದೆ. 1001 is add number, so we need to choose add number only. 5 it does not move. 5 afterwards 7 is the add number. If you take the 7 means 7 ones are 7. 10 ನಲ್ಲಿ 7 ಹೋಯಿತು ಅಂದರೆ ರಿಮೈನಿಂಗ್ 30. is it right? Next one is 30. 7 3s are 21 now. 7 4s are 7 4s are 7 3s are 21 no. 7 4s are 30ಯಲ್ಲಿ 28 ಹೋಯಿತು ಅಂತ ಹೇಳಿದರೆ ಯಲ್ಲಿ 28 ಹೋಯಿತು ಅಂತ ಹೇಳಿದ್ರೆ ರಿಮೈನಿಂಗ್ 2 ಯು ಗಾಟ್. 30ಯಲ್ಲಿ 28 ಹೋದರೆ 2 ಅಲ್ವಾ ಉಳಿಯುತ್ತೆ, 21 ಆಯಿತು. 7 3s are 21. ನೌ ಯು ಗಾಟ್ 143. 143 ಯಾವುದ್ರಲ್ಲಿ ಹೋಗುತ್ತೆ? 143 ಈಸ್ ಅಗೈನ್ ಆಡ್ ನಂಬರು. ಸೊ 5ಇಂದ ಹೋಗಲ್ಲ, 7ಇಂದ ಹೋಗಲ್ಲ. 143. 5 7 ಆಫ್ಟರ್ವರ್ಡ್ಸ್ ವಿಚ್ ಒನ್ ಇಸ್ ದ ಆಡ್ ನಂಬರ್? 5 7 ಆದಮೇಲೆ ನೆಕ್ಸ್ಟ್ ಆ್ಯಡ್ ನಂಬರ್ ಯಾವ್ದು ಬರುತ್ತೆ? 9 ಬರಲ್ಲ, 10 ಬರಲ್ಲ. 9ಇಂದ ಹೋಗಲ್ಲ, ಅದು 143 ಹೋಗಲ್ಲ 9ಇಂದ. ಸೊ 10ಇಂದ ಹೋಗಲ್ಲ. 11ಇಂದ ಟ್ರೈ ಮಾಡೋಣ. 11 ones are 11. 14ನಲ್ಲಿ 11 ಹೋಯ್ತು ಅಂದರೆ 3 ಉಳಿಯುತ್ತೆ, 33. 11 3s are 33. ಕ್ಲಿಯರಾ? 13 you got. 13 ones are. So 5005 we can write 5 into 7 into 11 into 13. This is your answer. ಇಲ್ಲಿ ಯಾವ ಡಬಲ್ ಟೈಮ್ ರಿಪೀಟ್ ಆಗಿಲ್ಲ, ಸೊ ಎಲ್ಲ ಸಿಂಗಲ್ ಟೈಮ್ ಇದೆ. ದಿಸ್ ಇಸ್ ಯುವರ್ ಫೈನಲ್. ಮಾಡ್ತಿರಲ್ಲ ರಿಮೈನಿಂಗು. ನೆಕ್ಸ್ಟ್ ಕ್ವಶನ್ ನಂಬರ್ 2. ಫಸ್ಟ್ ಇದು ಬರ್ಕೊಂಬಿಡಿ. ಆಯ್ತಾ ಬರ್ಕೊಂಡಿದ್ದು? ಬರ್ಕೊಳ್ಳಿ. ಪ್ರೀವಿಯಸ್ ಪೇಜನ್ನು ಓಪನ್ ಮಾಡಬೇಕಾ? Did you understood 5005? How we did?
Next, question number 2. Read it. Read the question. Pairs of ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್. ಸೊ ನಿಮಗೆ ಥೇರಮ್ ಹೇಳ್ಕೊಟ್ಟಿದ್ದೆ ನಾನು, ನೆನಪಿದೆನಾ? ವಿಚ್ ಥೇರಮ್ ದಟ್ ಈಸ್? ನೀವೇನು ಓದಲ್ವಾ ಮನೆಯಲ್ಲಿ? ಮತ್ತು ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ, ಹೌದಾ? ಇಸ್ ಇಟ್? ಫಾಸ್ಟ್ ಆಗಬೇಕು ಸಮಟ್, ನೀವು ಚೆನ್ನಾಗಿ ಓದ್ಕೋಬೇಕು, ಡೈಲಿ ಹಾರ್ಡ್ ವರ್ಕ್ ಮಾಡಬೇಕು. ಫಂಡಮೆಂಟಲ್ ಥೇರಮ್ ಆಫ್ ಅರ್ಥಮೆಟಿಕ್ ಅಂತ ಹೇಳ್ತೀವಿ, ಕ್ಲಿಯರಾ? ಅಕಾರ್ಡಿಂಗ್ ಟು ದಿಸ್ ಥೇರಮ್ HCF into LCM that is equal to A into B, or we can say LCM into HCF that is product of the two numbers. ಯೂಕ್ಲಿಡ್ ಡಿವಿಷನ್ ಲೆಮ್ಮನು ಕೂಡ ಇದನ್ನೇ ಹೇಳುತ್ತೆ, ಬೋತ್ ಆರ್ ಸೇಮ್. ಆಯಿತಾ? ಫಸ್ಟ್ ಒನ್ 26 ಆ್ಯಂಡ್ 91. ಫಸ್ಟು LCM HCF ಎರಡನ್ನೂ ಫೈಂಡ್ ಔಟ್ ಮಾಡ್ಕೋಬೇಕು, ಎರಡೂ ನಂಬರ್ಸಿಗೂ. ಆಯಿತಾ? HCF LCM ನಿಮಗೆ ಗೊತ್ತಾಗಿದೆ ಅಲ್ವಾ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ. ಫಸ್ಟು 26ಗೆ ಯಾವ್ಯಾವ ಪ್ರೈಮ್ ಫ್ಯಾಕ್ಟರ್ಸ್ ಬರುತ್ತೆ, ಆಮೇಲೆ 91ಗೆ ಯಾವ್ಯಾವ ಬರುತ್ತೆ ಅಂತ ಹೇಳಿ. ನೀವೇ ಮಾಡಬೇಕು, ನಾನು ಮಾಡಲ್ಲ. 26 ಆ್ಯಂಡ್ 91 ಫಾರ್ ಬೋತ್. ಬೇಗ ಪ್ರೈಮ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ. ಟೂ ಒನ್ಸ್ ಆರ್ 2, 2 3s ಆರ್ 6. ಸೊ ಇಷ್ಟೇ, ಎರಡು ಪ್ರೈಮ್ ನಂಬರ್ ಆಯಿತು. 91ಗೆ ಯಾವ್ದು ಬರುತ್ತೆ ಟೇಬಲು? 3ಇಂದ ಹೋಗಲ್ಲ. 3 3s 9, 1 ಉಳಿದ್ಬಿಡುತ್ತಲ್ಲ, ಬರಲ್ಲ. 7 13s ಆರ್ 13 7s 91.
ಲಾಸ್ಟ್ ಟೈಮ್ ಸಾಲ್ವ್ ಮಾಡಿದ್ವಿ ನಾವು ಈ ಪ್ರಾಬ್ಲಮ್ನ, ನೀವು ವರ್ಕೌಟ್ ಮಾಡಿಲ್ಲ ಅಂದ್ಕೊಳ್ತೀನಿ, ಅದಕ್ಕೆ ನಿಮಗೆ ಬರ್ತಾ ಇಲ್ಲ. ಲುಕ್ ಇಯರ್. ಸೊ 26 ವಿ ಕ್ಯಾನ್ ರೈಟ್ 2 into 13. Next number is 91. 91 we can write 7 into 13. Clear? So what is the HCF here? Common factor, highest common factor. Good, 13. What about the LCM? LCM correct ಹೇಳಿ. ಎಕ್ಸಾಕ್ಟ್ಲಿ 2 into 7 into 13 ಏನಾಗುತ್ತೆ ನೋಡಿ. 2 into 7 into 13, 2 7s are 14, 14 into 13 ಮಾಡಿ. ಫೋರ್ಟೀನ್ ಇಂಟು 13 ಮಾಡಿದ್ರೇನಾ? $182 ಬಂತಲ್ಲಪ್ಪ. ನಿಮಗೇನೋ ಬೇರೆ ಬಂತಲ್ಲ ಮತ್ತೆ. 182 ಸಿಕ್ತು. ಈಗ ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್ ಸಿ ಫೈಂಡ್ ದ LCM ಆ್ಯಂಡ್ HCF. ಓಕೆ, ಫೈಂಡ್ ಔಟ್ ಮಾಡಿದ್ದಾಯಿತು. LCM ಆಯಿತು, HCF ಆಯಿತು. ಫಾಲೋಯಿಂಗ್ ಪೇರ್ಸ್ ಆಫ್ ಇಂಟೀಜರ್ಸ್ ಆ್ಯಂಡ್ ವೆರಿಫೈ ಮಾಡಬೇಕಂತೆ. ಏನಂತ ವೆರಿಫೈ ಮಾಡಬೇಕು ನಾವು ಇಲ್ಲಿ? LCM into HCF ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್ ಅಂತ ಹೇಳಿದ್ದಾರೆ, ರೈಟ್? LCM into HCF ದಟ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್, ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಯಾವ ನಂಬರ್ಸ್ ಅದು? A ಆ್ಯಂಡ್ B. LCM ಎಷ್ಟಿದೆ? 182 ಇದೆ. 182 into HCF means 13, ಕರೆಕ್ಟಾ? that is equal to A into B. First one is 26 into B means 91. Let's do the multiplication. 182 into 13 ಎಷ್ಟು ಬರುತ್ತೆ ನೋಡಿ. at the same time 26 into 91 ಮಾಡಿ. ಹ್ಞೂ 26 and 91 ಮಾಡಿ.
ಸೊ LHS ಈಸ್ ಈಕ್ವಲ್ ಟು RHS. ಸೊ ಬಂದಿದೆ ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸು ರಿಮೈನಿಂಗ್ ಮಾಡಬೇಕು. ಇನ್ ಕೇಸ್ LCM ಇಂಟು HCF ಇಸ್ ನಾಟ್ ಈಕ್ವಲ್ ಟು A ಇಂಟು B ಅಂತ ಹೇಳಿದರೆ ಇಲ್ಲಿ ನಾಟ್ ಈಕ್ವಲ್ ಅಂದರೆ ಹಿಂಗೆ ತೋರಿಸ್ಬೇಕಷ್ಟೆ. ಅರ್ಥ ಆಯ್ತಾ? ಮಾಡ್ತಿರಲ್ಲ ರಿಮೈನಿಂಗ್ ಪ್ರಾಬ್ಲಮ್ಸು. ನೆಕ್ಸ್ಟ್ ಬರ್ಕೊಂಡ್ರಾ? ಹಾಂ, ಟೇಕ್ ಇಟ್. Question number 3. Read that question. Applying ಅನ್ಸುತ್ತೆ. By applying the prime factorization method. ಹೇಳ್ಕೊಟ್ಟಿದ್ನಲ್ಲ ನಿಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಅದೇ ಯೂಸ್ ಮಾಡಬೇಕು. ನೋಡಿ ಇಲ್ಲಿ ಫಸ್ಟ್ ಒನ್ನು 12 ಇದೆ ಅಲ್ವಾ, 50 21 ಅದು ಹಾಂ ಕಂಡುಹಿಡಿಬೇಕು. 12ಗೆ ಏನು ಬರುತ್ತೆ? 2 6 12, 2 3 6, 3 1 15 ಅಂತ ಹೇಳಿದರೆ 3 5 ಅಷ್ಟೇ, ಮತ್ತು ಯಾವುದು ಬರೋಲ್ಲ. 21ಗೆ 7 3. So 12 instead we can write 2 into 2 into 3. 15 we can write 3 into 5. 21 7 into 3.
ಸೊ ಈಗ ಹೇಳಿ ಎಚ್ ಸಿ ಎಫ್ ಏನಾಗುತ್ತೆ? ಎಚ್ ಸಿ ಎಫ್ ಇಸ್ 3 ಬಿಕಾಸ್ ಮೂರಲ್ಲೂ ಇದೆ, ಕರೆಕ್ಟಾ? ಎಲ್ ಸಿ ಎಮ್ 2 ಸ್ಕ್ವಯರ್ ಮಾಡಿ. ಟೂ ಟೂಸ್ 4, 4 3s 12, 12 5s 60 into 7, 6 7s 42, 1 0ಗೆ 420 ಆಗುತ್ತೆ ನೋಡ್ರಿ, ಕರೆಕ್ಟಾ? ಆಯಿತು, ಟ್ರೈ ಮಾಡಿ. ಟೋಟಲ್ಲು 420 ಆಗುತ್ತೆ, 1 0 ಬಿಟ್ರಲ್ಲ. ಕ್ಲಿಯರಾ? ಮಾಡ್ತೀರಲ್ಲ ಈ ಥರ ರಿಮೈನಿಂಗು? ಓಕೆ, ನೆಕ್ಸ್ಟ್ ಇದು PDF ಶೇರ್ ಮಾಡ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಕ್ವಶನಿಗೆ ಮೂವ್ ಅಪ್ ಆಗೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 4. Given that HCF of 306, 657 is 9, find LCM of 306 and 657. ನೋಡ್ರಿ, ಇದು ಶಾರ್ಟ್ ಫಾರ್ಮಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ ಹೇಗೆ ಫೈಂಡ್ ಔಟ್ ಮಾಡೋದಂತ. ಸೊ HCF ಕೊಟ್ಟಿದ್ದಾರೆ 9 ಅಂತ ಹೇಳಿ, 2 ನಂಬರ್ಸ್ ಕೊಟ್ಟಿದ್ದಾರೆ. A1 ನಂಬರ್ ಈಸ್ 306, B1 ನಂಬರ್ ಈಸ್ 657. Find LCM. We need to find out the LCM. Clear? So we know the method, prime factorization method. HCF into LCM, that is equal to A into B, right? So HCF is 9 into LCM we don't know. A means 306. B means 657. So LCM that is equal to 306 into 657 divided by 9, right? ನೋಡಿ ಎಲ್ಲಿ ಡಿವಿಷನ್ ಆಗುತ್ತೆ ಅಂತ. 306 into 657 by 9. ನೈನಿಂದ ಹೋಗುತ್ತಾ? ನೋಡ್ರಿ, ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಿ. 306 into 657 ಹೇಗೆ? 9 ಟೇಬಲ್ ಹೇಳ್ಕೊಳ್ರಿ, ಸಿಗುತ್ತೆ ನಿಮಗೆ. ಅಲ್ಲ, 9 5s 45, 9 6 ಆರಾಮ್ಸೆ ಹೇಳ್ಕೊಳ್ರಿ, ಬರುತ್ತೆ.
9 5s are 45, 9 6s are 54, 9 7s are ಹಾಂ 63. ವೇಟ್ 9 1s are 9 ಹೋಯ್ತು, 9 7s are 9 7s are 63, 65. 65ಅಲ್ಲಿ 63 ಹೋಯ್ತು ಅಂದರೆ 2 ಉಳಿತು, 27 ಆಯಿತು. ನೆಕ್ಸ್ಟ್ ಎಷ್ಟಲೇ ಹೋಗುತ್ತೆ 27, 9 3s are 27. ಕ್ಲಿಯರಾ? ಸೊ 306 ಇಂಟು 73 ಮಾಡು, ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್ ಹೇಳಿ. ತ್ರೀ ನಾಟ್ ಸಿಕ್ಸ್ ಇಂಟು 73 ಮಲ್ಟಿಪ್ಲಿಕೇಶನ್ ಮಾಡಿದರೆ ನಿಮಗೆ ಆನ್ಸರು 22,338 ಸಿಗಬೇಕು. ನೋಡಿ ಎಷ್ಟು ಬರುತ್ತೆ ಆನ್ಸರ್. If you multiply 306 into 73 means you will get the answer 22,338. In the next class we will continue the next problem.